ಹರೇ ಕೃಷ್ಣ. ಪ್ರಕೃತಿ ಅಧಿಕರಣ. ಈ ಅಧಿಕರಣದಲ್ಲಿ ಸ್ತ್ರೀಲಿಂಗಾದಿ ಧರ್ಮಗಳಿಂದ ಅನ್ಯತ್ರೈವ ಪ್ರಸಿದ್ಧ ಪ್ರಕೃತ್ಯಾದಿ ಶಬ್ದಗಳನ್ನು ಸಮನ್ವಯ ಮಾಡುತ್ತಾರೆ. ಈ ಅಧಿಕರಣದಲ್ಲಿ ಒಟ್ಟು 5 ಸೂತ್ರಗಳಿವೆ. ಸೂತ್ರ 130ರಿಂದ 134. ಸ್ತ್ರೀ ಶಬ್ದ ಅಪಿ ತಸ್ಮಿನ್ನೇವೇತ್ಯಾಹ. ಸ್ತ್ರೀಲಿಂಗಾದಿ ಶಬ್ದಗಳು ಕೂಡ ಆ ಪರಮಾತ್ಮನಲ್ಲಿಯೇ ಸಮನ್ವಿತವಾಗುತ್ತವೆ ಎಂದು ಸೂತ್ರಕಾರರು ಹೇಳುತ್ತಾರೆ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟಾಂತಾನುಪರೋಧಾತ್. ಓಂ ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟಾಂತಾನುಪರೋಧಾತ್. ಓಂ 130ನೇ ಸೂತ್ರ. ಪ್ರಕೃತಿಶ್ಚ, ಪ್ರಕೃತಿ ಶಬ್ದವು ಪರಮಾತ್ಮನಲ್ಲೇ ಸಮನ್ವಿತವಾಗುತ್ತದೆ. ಏಕೆಂದರೆ ಪ್ರತಿಜ್ಞಾ ಸ್ತುತಿಶ್ಚ ಪ್ರತಿಜ್ಞಾ ವಾಕ್ಯವು ಇದೆ. ದೃಷ್ಟಾಂತ ವಾಕ್ಯವು ಅನುಪರೋಧಾತ್ ಇವುಗಳ ಅನುಕೂಲತೆ ಇರುವುದರಿಂದ ಪ್ರಕೃತಿ ಶಬ್ದವು ಕೂಡ ಪರಮಾತ್ಮನಲ್ಲೇ ಸಮನ್ವಿತವಾಗುತ್ತದೆ. ಏಕೆಂದರೆ ಶ್ರುತಿಸ್ಥ ಪ್ರತಿಜ್ಞಾ ವಾಕ್ಯವು ದೃಷ್ಟಾಂತ ವಾಕ್ಯವು ಇವುಗಳ ಅನುಕೂಲತೆ ಇರುವುದರಿಂದ. ಹಂತ ಏವಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಅಭಿವಿಶಂತಿ ಏವಮೇವ ಏತಾನಿ ನಾಮಾನಿ ಸರ್ವಾಣಿ ಪುರುಷಂ ಅಭಿವಿಶಂತಿ ಇತಿ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಪ್ರಕೃತಿ ಶಬ್ದ ವಾಚ್ಯೋಪಿ ಸ ಏವ. ಎಲ್ಲ ನಾಮಗಳು ಪರಮ ಮುಖ್ಯ ವೃತ್ತಿಯಿಂದ ಪೂರ್ಣನಾದ ಪರಮಾತ್ಮನನ್ನು ಹೊಗಳುತ್ತವೆ. ಇದು ಪ್ರತಿಜ್ಞಾ ವಾಕ್ಯ. ವೆರಿ ಇಂಪಾರ್ಟೆಂಟ್ ಇದು. ಎಲ್ಲ ನಾಮಗಳು ಪರಮ ಮುಖ್ಯ ವೃತ್ತಿಯಿಂದ ಪೂರ್ಣನಾದ ಪರಮಾತ್ಮನನ್ನೇ ಹೇಳುತ್ತೆ. ಇದು ಪ್ರತಿಜ್ಞಾ ವಾಕ್ಯ. ಹೇಗೆಂದರೆ ಹರಿಯುವ ನದಿಗಳು ಸಮುದ್ರಾಭಿಮುಖವಾಗಿ ಹರಿದು ಸಮುದ್ರವನ್ನೇ ಸೇರುತ್ತವೆ. ಪ್ರತಿಯೊಂದು ನದಿಯೂ ಕೂಡ ಸಮುದ್ರಾಭಿಮುಖವಾಗಿ ಹರಿದು ಸಮುದ್ರವನ್ನೇ ಸೇರುತ್ತವೆ. ಹಾಗೆ ಪ್ರತಿಜ್ಞಾ ವಾಕ್ಯ. ಇದು ದೃಷ್ಟಾಂತ. ಇದೇ ರೀತಿಯಲ್ಲಿ ಎಲ್ಲ ನಾಮಗಳು ಪರಮಾತ್ಮನನ್ನೇ ಪ್ರವೇಶಿಸುತ್ತವೆ. ಅರ್ಥಾತ್ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳುತ್ತವೆ. ಈ ರೀತಿಯಲ್ಲಿ ಮೇಲೆ ನಿರೂಪಿತವಾದ ಪ್ರತಿಜ್ಞೆ ಮತ್ತು ದೃಷ್ಟಾಂತ ಇವುಗಳಿಗೆ ಅನುಸಾರವಾಗಿ ಪ್ರಕೃತಿ ಶಬ್ದವಾಚ್ಯನು ವಿಷ್ಣುವೇ ಆಗಿರುವನು ಅಂತ ಈ ಸೂತ್ರ ಹೇಳ್ತದೆ. ಮುಂದೆ ಓಂ ಅವಿದ್ಯೋಪದೇಶಾಚ್ಚ. ಓಂ 131ನೇ ಸೂತ್ರ. ಅವಿದ್ಯಾ ಪರಮಾತ್ಮನ ಇಚ್ಛೆಯನ್ನೇ ಉಪದೇಶಾತ್ ಪ್ರಕೃತಿ ಪದವಾಚ್ಯವಾಗಿ ಶ್ರುತಿಯಲ್ಲಿ ಹೇಳಿರುವುದರಿಂದ ಪರಮಾತ್ಮನೇ ಪರಬ್ರಹ್ಮನೇ ವಿಷ್ಣುವೇ ಪ್ರಕೃತಿ ಶಬ್ದ ವಾಚ್ಯನು. ಪ್ರಕೃತಿ ಶಬ್ದ ವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ. ಏಕೆಂದರೆ ಇಚ್ಛೆಗೆ ಅವಿದ್ಯಾ ಪ್ರಕೃತಿ ಎಂದು ಹೇಳಲಾಗಿದೆ. ಇಚ್ಛೆಗೆ ಪ್ರಕೃತಿ ಎಂದು ಹೇಳಲಾಗಿದೆ. ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಮಾಯಿನಂ ತು ಮಹೇಶ್ವರಂ. ಶ್ವೇತಾಶ್ವೇತರ ಉಪನಿಷತ್. ಮಹಾಮಾಯೇತಿ ಅವಿದ್ಯೇತಿ ನೇತಿರ್ಮೋಹಿನೀತಿ ಚ ಪ್ರಕೃತಿರ್ವಾಸ ನಿತ್ಯೇವಂ ತವೇಚ್ಛಾನಂತ ಕಥ್ಯತ ಇತಿ ವಚನಾತ್ ತದಭಿದ್ಯೈವ ಪ್ರಕೃತಿ ಶಬ್ದೇನ ಉಚ್ಯತೆ. ಮಾಯಾ ಎಂದರೆ ಪ್ರಕೃತಿ ಎಂದು, ಮಾಯಿ ಎಂದರೆ ಮಹೇಶ್ವರ ಎಂದು ತಿಳಿ ಎಂದು ಶ್ವೇತಾಶ್ವೇತರ ಉಪನಿಷತ್ನಲ್ಲಿ ಹೇಳಿದೆ. ಅಲ್ಲದೆ ಹೇ ಅನಂತನೇ, ನಿನ್ನ ಇಚ್ಛೆಯು ಮಹಾಮಾಯೆ, ಅವಿದ್ಯೆ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ ಎಂದು ಹೇಳಲ್ಪಡುತ್ತದೆ. ಹೀಗೆ ಪ್ರಮಾಣವಿರುವುದರಿಂದ ಪರಮಾತ್ಮನ ಇಚ್ಛೆ ಪ್ರಕೃತಿ ಶಬ್ದದಿಂದ ಹೇಳಲ್ಪಟ್ಟಿದೆ. ಪರಮಾತ್ಮನೇ ಇಚ್ಛಾರೂಪ ಅವಿದ್ಯಾ, ಪ್ರೇರಣಾರೂಪ ಜ್ಯೋತಿ, ಜ್ಞಾನರೂಪ ಪ್ರಜ್ಞಾ, ಆನಂದರೂಪ ಎಂದು ಶ್ರುತಿಯು ಇರುವುದರಿಂದ ವಿಷ್ಣುವಿನ ಇಚ್ಛೆಯು ಆತನ ಸ್ವರೂಪವೇ ಆಗಿದೆ. ಸ್ವವಿದ್ಯಾ ಸ ಜ್ಯೋತಿ ಸ ಪ್ರಜ್ಞಾ ಸ ಆನಂದ ಇತಿ ಶ್ರುತೇ. ಅವಿದ್ಯಾ ಚ ಸ್ವರೂಪಮೇವ ಧ್ಯಾಯತಿ ಧ್ಯಾನರೂಪೋಸೌ ಸುಖಿ ಸುಖಮತೀವ ಚ ಪರಮೈಶ್ವರ್ಯ ಯೋಗೇನ ವಿರುದ್ಧಾರ್ಥ ಏಷ್ಯತೆ ಇತಿ ಬ್ರಹ್ಮಾಂಡೇ. ಪರಮಾತ್ಮನು ಧ್ಯಾನರೂಪಿಯಾದರೂ ಧ್ಯಾನವನ್ನು ಮಾಡುತ್ತಾನೆ, ಧ್ಯಾನಕರ್ತ. ಅವನು ಅತ್ಯಂತ ಆನಂದರೂಪನಿದ್ದರೂ ಸುಖಿ ಎಂದು ಹೇಳಲ್ಪಡುತ್ತಾನೆ. ಲೋಕವಿಲಕ್ಷಣ ಅತಿಶಯ ಸಾಮರ್ಥ್ಯ ಮೂಲಕ ಅವನಲ್ಲಿ ವಿರುದ್ಧ ಧರ್ಮಗಳು ಕೂಡುತ್ತವೆ. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಾಗಿದೆ. ಓಂ ಸಾಕ್ಷಾಚ್ಚ ಉಭಯಾನಾಥ್. ಓಂ 132. ಸಾಕ್ಷಾಚ್ಚ ಮಹಾಯೋಗ ವೃತ್ತಿಯಿಂದಲೇ ಸಾಕ್ಷಾತ್ತಾಗಿಯೇ ಉಭಯ ಸ್ತ್ರೀಲಿಂಗ ಪುಲ್ಲಿಂಗಗಳೆಂದು ಎರಡಾದ ಪ್ರಕೃತಿ ಪುರುಷಗಳೆಂದ ಶಬ್ದಗಳಿಂದ ಆಮ್ನಾಯಾತ್ ಶ್ರುತಿಗಳು ಹೇಳಿರುವುದರಿಂದ ಸರ್ವ ಶಬ್ದಗಳಿಂದಲೂ ಪರಬ್ರಹ್ಮನಾದ ವಿಷ್ಣುವೇ ಸಾಕ್ಷಾತ್ ವಾಚ್ಯನು. ಏಷ ಸ್ತ್ರೀ ಏಷ ಪುರುಷಃ ಏಷ ಪ್ರಕೃತಿಃ ಏಷ ಆತ್ಮ ಏಷ ಬ್ರಹ್ಮ ಏಷ ಲೋಕಃ ಏಷ ಅಲೋಕಃ ಯೋಷೋ ಹರಿಃ ಆದಿಃ ಅನಾದಿಃ ಅನಂತೋಂತಃ ಪರಮಃ ಪರಾದ್ವಿಶ್ವರೂಪಃ ಇತಿ
ಪೈಂಗಿಸೃತೌ ಸಾಕ್ಷಾತ್ ದೇವ ಪ್ರಕೃತಿ ಪುರುಷಾಂ ನಾನಾತ್. ಇವನು ಈ ಪರಮಾತ್ಮನು ಸ್ತ್ರೀ, ಇವನು ಪುರುಷ, ಇವನು ಪ್ರಕೃತಿ, ಇವನು ಆತ್ಮ, ಇವನು ಬ್ರಹ್ಮ, ಇವನು ಆಧಾರ ಅಲೋಕಃ, ಇವನು ಪ್ರಕಾಶರೂಪ ಅಲೋಕಃ. ಇವನೇ ಹರಿ ಹಾಗೂ ಜಗತ್ತೇ ಕಾರಣನು. ಇವನಿಗೆ ಮಾತ್ರ ಕಾರಣರು ಇಲ್ಲ. ಇವನು ನಾಶರಹಿತನು, ಅನಂತ ಮತ್ತು ಜಗತ್ತಿಗೆ ನಾಶಕನು, ಅಂತಕಃ. ಇವನು ಶ್ರೀತತ್ವ, ಲಕ್ಷ್ಮೀದೇವಿಗಿಂತಲೂ ಉತ್ತಮನು ಮತ್ತು ಅನಂತರೂಪವನು ಅಂತ ಈ ರೀತಿಯಾಗಿ ಹೇಳಿದೆ. ಮತ್ತೆ ಮುಂದುವರಿಸೋಣ.